ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶುಕ್ರವಾರದ ದಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು 9:30 ಆಗಿದೆ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ. ತನು ಸ್ಕೂಲ್ಗೆ ಹೋಗಾಯಿತು. ಅವಳಿಗೂ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದೆ. ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರೇನೆ ಕರ್ಕೊಂಡು ಹೋದರು ತನುನ. ಇವತ್ತು ಸ್ಕೂಲಿಗೆ ಬಿಟ್ಬಿಟ್ಟು ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಅಮ್ಮ ಕೂತ್ಕೊಂಡು ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಾಗೇ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. 12 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತು ತರಕಾರಿ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಫೋನು ಹಂಗೆ ಅಡುಗೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮಮ್ಮ ಊರಿಗೆ ಫೋನ್ ಮಾಡಿದರು. ಆವಾಗ ನಮ್ಮಮ್ಮಂಗೆ ನಮ್ಮ ರಿಲೇಟಿವ್ ಅಂದರೆ ಸ್ವಲ್ಪ ದೂರದ ರಿಲೇಟಿವೇ, ಅವರು ಒಬ್ರಿಗೆ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದಾರೆ, ICUಯಲ್ಲಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ನಮ್ಮಮ್ಮ ದಿಢೀರ್ನೇ ನಾನು ಅತ್ಲಾಗೆ ಊರಿಗೆ ಹೋಗ್ತೀನಿ ಅಂತಂದರು. ಅಂದರೆ ಇವತ್ತು ಅಕ್ಕರ ಮನೆಗೆ ಹೋಗಿ ಅಲ್ಲೂ ಸ್ವಲ್ಪ ತರಕಾರಿ ತೆಗೆದಿಟ್ಟಿದ್ದಾರೆ, ಅವಳಿಗೂ ಕೊಟ್ಬಿಟ್ಟು ಅಲ್ಲೂ ಒಂದು ದಿವಸ ಇದ್ದುಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ನಾನು ಊರಿಗೆ ಹೋಗ್ತೀನಿ, ಸಾಟರ್ಡೇ ಇಲ್ಲ ಸಂಡೇ ಒಳಗೆ ಅಂತಂದರು. ನಾನು ಇರಮ್ಮ ಅಂತ ಅಂದೆ. ಹೋಗುವಂತೆ ಏನೂ ಆಗಲ್ಲ ಅಂತಂದೆ. ಆದರೂ ನಮ್ಮ ಅಮ್ಮಂಗೆ ಯಾಕೋ ಮನಸ್ಸು ತಡೀಲಿಲ್ಲ. ತನುಗೆ ನಮ್ಮಮ್ಮ ಇವತ್ತು ಊರಿಗೆ ಹೋಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸ್ಕೂಲ್ಗೆ ಬೇರೆ ಓದ್ಲಲ್ವ. ಆಮೇಲೆ ನಮ್ಮಮ್ಮ ಡಿಸೈಡ್ ಮಾಡಿದ್ದು. ಸರಿ ಆಯಿತು, ತನು ಸ್ಕೂಲಿಂದ ಬರೋ ತನಕ ಇದ್ದು ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ ಅಂತಂದರು. ಸರಿ ಬೇಗ ಅಡುಗೆ ಮಾಡೋಣ ಅತ್ಲೆಗೆ ಅಂತೇಳಿ ಇವಾಗ ನಾನು ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಅಂದರೆ ನಮ್ಮಮ್ಮನೇ ಊರಿಂದ ತೊಗೊಂಬಂದಿದ್ದು ಬೀನ್ಸು, ಆಮೇಲೆ ಡಬಲ್ ಬೀನ್ಸ್ ಬರುತ್ತಲ್ಲ ಅದು, ಅದನ್ನೇ ಹಾಕಿ ಜಾಸ್ತಿ ತೊಗೊಂಬಂದಿದ್ರಲ್ವ ಬೀನ್ಸು, ಮತ್ತು ಅದ್ರ ಜೊತೆಗೆ ಹೀರೆಕಾಯಿ ಕೂಡ ತೊಗೊಂಬಂದಿದ್ದೆ ನಾನು, ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಹೀರೆಕಾಯಿನೂ ಹಾಕಿ ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ಅದರಲ್ಲೇ ಕಾಳು ಕೂಡ ಸ್ವಲ್ಪ ಇತ್ತು. ಈ ಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇನ್ನು ಊರ ತರಕಾರಿನ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು. ಹಾಗಾಗಿ ತರಕಾರಿ ಜಾಸ್ತಿ ಹೆಚ್ಚಿಬಿಟ್ಟು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲ ರುಬ್ಬಿಟ್ಟೆ ಸಾಂಬಾರು ಇದು, ಅಂದರೆ ಬೇಳೆ ಮಸ್ತ್ ಮಾಡ್ತೀವಲ್ಲ ಆ ಥರ ಸಾಂಬಾರಲ್ಲ. ನಮ್ಮ ಅಮ್ಮಂಗೆ ಆ ಥರದ ಸಾಂಬಾರೆಲ್ಲ ಇಷ್ಟನೇ ಆಗಲ್ಲ. ನಮ್ಮೂರ ಕಡೆ ಎಲ್ಲ ಸಾಮಾನ್ಯ ಈ ರೀತಿ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ರುಬ್ಬಿಟ್ಟೇ ಮಾಡುವಂಥ ಸಾರು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ ಸಾಂಬಾರನ್ನೇ ಇವಾಗ ನಮ್ಮ ಅಮ್ಮಂಗೆ ಇಷ್ಟ ಆಗೋ ಥರನೇ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಈ ಥರ ತರಕಾರಿ ಸಾಂಬಾರಿಗೆ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡೋದಿಲ್ಲ. ನಾನು ಬೇಳೆ ಎಲ್ಲ ಮಸ್ಕೊಂಡು ಆ ಥರ ಸಾಂಬಾರು ಮಾಡ್ತೀನಿ. ಇನ್ನು ಮೊಳಕೆ ಹುಳ್ಳಿಕಾಳು ಸಾಂಬಾರು, ಹಾಗೆ ಚಿಕನ್ ಸಾರು, ಮಟನ್ ಸಾರು, ಮಸಾಲ ಸಾಂಬಾರು ಸಪ್ರೇಟಾಗಿ ಬೇರೆ ಥರ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಆ ಥರ ಇಷ್ಟ ಆಗುತ್ತೆ. ಸೊ ಇವತ್ತು ನಮ್ಮ ಅಮ್ಮಂಗೆ ಇಷ್ಟ ಆಗೋ ಥರನೇ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು. ಅಂದರೆ ಫ್ರೆಶ್ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಕಾಳು ಏನಾದರೂ ಹಾಕ್ಬಿಟ್ಟು ಮಾಡಿದ್ರಂತೂ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಮುದ್ದೆ ಜೊತೆ ಊಟ ಮಾಡೋದಕ್ಕಂತೂ ಸಖತ್ತಾಗಿರುತ್ತೆ. ಓಕೆ, ಈಗ ಹಂಗೇ ಸಾಂಬಾರು ಮಾಡ್ತಾನೆ ನಮ್ಮಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಮನೆ ವಿಷಯ ಅದೆಲ್ಲ. ನಮ್ಮಮ್ಮ ಒಂದು 4 ದಿನ ಇದ್ಬಿಟ್ಟು ಹೋಗೋಣ ಅಂತಲೇ ಬಂದರು. ಅಂದರೆ ಇಲ್ಲೇ ಭಾನುವಾರ ತನಕ ಇದ್ದು ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ ಅಂತಲೇ ಅಂದಿದ್ದರು. ಬಟ್ ಹಿಂಗೆ ಎಮರ್ಜೆನ್ಸಿ ಆಗಿದ್ದರಿಂದ ಅತ್ಲಾಗೆ ನಮ್ಮ ಅಮ್ಮಂಗೂ ಮನಸ್ಸು ಹೋಗೋಣ ಅಂತ ಅನ್ನಿಸ್ತು. ಊರಲ್ಲಿ ಬೇರೆ ಚೆನ್ನಾಗಿ ಮಳೆ ಹಿಡ್ಕೊಂಡಿದೆ. ಮನೆ ಕೆಲಸನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂದರೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ವ, ಅದು ಕೆಲಸ ಸ್ವಲ್ಪ ದಿನ ನಿಲ್ಲಿಸಿದ್ದಾರೆ ಮಳೆ ಇರೋದ್ರಿಂದ. ಹಂಗಾಗಿನೇ ನಮ್ಮಮ್ಮ ಬಂದರು, 1-2 ದಿನನಾದರೂ ಇದ್ದು ಹೋಗೋಣ ಅಂತೇಳಿ. ಅಷ್ಟರಲ್ಲಿ ಹಿಂಗಾಯಿತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಸುಮ್ಮನಾದೆ. ಆಯಿತು ಹೋಗ್ಬಾ ಅಂತೇಳಿ. ಮತ್ತು ಮಳೆ ಜಾಸ್ತಿ ಆದರೆ ಬಾ ಅಂತ ಹೇಳಿದ್ದೀನಿ. ಯಾಕಂದರೆ ಮಳೆ ಚಳಿ ಇದ್ದಾಗಂತೂ ನಮ್ಮಮ್ಮಂಗೆ ಕೈ ಕಾಲೆಲ್ಲ ಎಳ್ತಾ ಆ ಥರ ಆಗ್ತಾ ಇರುತ್ತೆ. ಊರಲ್ಲಿ ಬೇರೆ ವಿಪರೀತ ಚಳಿ ಶುರುವಾಗುತ್ತಲ್ವ ಮಳೆ ಎಲ್ಲ ಜಾಸ್ತಿ ಆದಾಗ. ಹಾಗಾಗಿ ಮತ್ತೆ ಬಾ ಅಂತ ಹೇಳಿದೆ. ಸರಿ ಆಯಿತು ಬರ್ತೀನಿ ಅಂತ ಅಂದಿದ್ದಾರೆ. ನನಗೂ ಊರಿಗೆ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಮನೆ ಆಲ್ಮೋಸ್ಟು ಗೋಡೆ ಕಂಪ್ಲೀಟ್ ಎಲ್ಲ ಆಗಿದೆ, ಆದರೆ ಮಳೆ ಹಿಡ್ಕೊಂಡಿರೋದ್ರಿಂದ ಕೆಲಸ ನಡೀತಾ ಇಲ್ಲ. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಅನಿಸಿದೆ. ನೋಡೋಣ, ಸಾಧ್ಯ ಆದರೆ ಇನ್ನೊಂದು 10 ದಿವಸ 15 ದಿವಸದಲ್ಲಿ ಹೋಗೋಕ್ಕಾದ್ರೆ ಒಂದು ಸತಿ ಹೋಗ್ಬಿಟ್ಟು ಶನಿವಾರ ಹೋಗಿ ಭಾನುವಾರ ಅಷ್ಟೊತ್ತಿಗೆ ವಾಪಸ್ ಬಂದುಬಿಡ್ತೀನಿ. ಓಕೆ, ಅಷ್ಟರಲ್ಲೀಗ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರೆಲ್ಲ ರೆಡಿ ಆಗ್ತಾ ಬಂತು. ಆಮೇಲೆ ಇವತ್ತು ಬೇರೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಅಂದರೆ ನಾನ್ ವೆಜ್ ಏನೂ ಮಾಡಲಿಲ್ಲ. ಅಂದರೆ ಮಟನ್ ಸಾಂಬಾರು ಅವತ್ತು ಮಾಡಿದ್ದಿತ್ತು. ನಮ್ಮಮ್ಮ ಮಟನ್ ಸಾಂಬಾರಲ್ಲಿ ತಿನ್ನಲ್ಲ, ಯಾಕಂದರೆ ಶುಗರು ಇರೋದ್ರಿಂದ ಜಾಸ್ತಿ ತಿನ್ನೋದಿಲ್ಲ. ಆದ್ರೂ ಸ್ವಲ್ಪ ನಾನೇ ಹಾಕ್ಕೊಟ್ಟೆ, ತಿನ್ನಿ ಏನಾಗಲ್ಲ ಅಂತೇಳಿ. ನಮ್ಮಮ್ಮ ಬಂದಿರೋದ್ರಿಂದ ಚಿಕನ್ನು ಫಿಶ್ಶು ಏನಾದರೂ ಮಾಡೋಣ ಅಂತಲೇ ಅಂದ್ಕೊಂಡೆ. ನಮ್ಮಮ್ಮ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ತೀನಿ ಅಂತಂದ್ರಲ್ವ, ತರಕಾರಿ ಇತ್ತಲ್ವ ಅದನ್ನೇ ಮಾಡು ಅಂದರು. ಸರಿ ಹಂಗಾಗಿ ಏನೂ ಮಾಡಲಿಲ್ಲ. ಸರಿ ಜಾಮೂನ್ ಪ್ಯಾಕೆಟ್ ಇತ್ತು, ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಜಾಮೂನ್ ಮಾಡ್ತೀನಿ.
ಜಾಮೂನ್ ನಮ್ಮಮ್ಮ ಶುಗರ್ ಇರೋದ್ರಿಂದ ಅದನ್ನು ಕೂಡ ಏನು ಜಾಸ್ತಿ ತಿನ್ನಲ್ಲ, ತಿಂದರೆ ಒಂದು ಅಷ್ಟೇ, ಸ್ವಲ್ಪ ಶುಗರೆಲ್ಲ ಕಡಿಮೆನೇ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮನಸ್ವಿ ಧ್ರುವಂಗೆ ತೊಗೊಂಡೋಗಲಿ ಅಂತೇಳಿ ಮಾಡ್ತಾಯಿದ್ದೀನಿ. ಡಿಮಾರ್ಟ್ಗೆ ಹೋದಾಗ ತೊಗೊಂಬಂದಿದ್ದು, ಇದುವರೆಗೂ ಮಾಡೋಕ್ಕೆ ಆಗಲಿಲ್ಲ. ಸರಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನಾನು ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಪಾಕಕ್ಕೆ ಇಟ್ಕೊಂಡು ಜಾಮೂನ್ ಪ್ಯಾಕೆಟನ್ನು ಇವಾಗ ಕಟ್ ಮಾಡಿ ಅದನ್ನು ಕಲಿಸ್ತೀನಿ. ಸೊ ಜಾಮೂನ್ನ ನೀಟಾಗಿ ನಾವು ಕಲಿಸ್ಬೇಕಾದ್ರೆ ಕರೆಕ್ಟಾಗಿ ಕಲಿಸ್ಬಿಟ್ರೆ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಜಾಮೂನ್ ಕೂಡ ಒಡೆದೋಗಲ್ಲ. ಆ ಥರ ನಾವು ಕಲಿಸ್ಕೊಬೇಕು. ಜಾಮೂನ್ನ ಏನು ಮಾಡಿಬಿಡ್ತೀವಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಕಲಿಸ್ಬಿಡ್ತೀವಿ, ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ನಾವು ಕಲಿಸ್ಬಿಡ್ತೀವಿ. ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು, ಹಾಗೆ ತುಂಬ ತೆಳುವಾಗಿ ಕೂಡ ಕಲಿಸ್ಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಮೃದುವಾಗಿ ಕಲಿಸ್ಬೇಕು. ಆವಾಗಲೇ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಯಾವ ಥರ ಕಲಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಜಾಮೂನ್ಗೆ ಹಿಟ್ಟನ್ನು ಕಲಸಿ ಇಟ್ಟೆ. ಒಂದು 10ರಿಂದ 15 ನಿಮಿಷ ಅದನ್ನು ನಾವು ಮುಚ್ಚಿಡಬೇಕು. ಹಂಗೆ ಓಪನ್ ಮಾಡಿಬಿಟ್ರೆ ಏನಾಗುತ್ತೆ, ಮೇಲೆಲ್ಲ ಗಟ್ಟಿಯಾಗಿ ಒಳಗಡೆ ಸಾಫ್ಟ್ ಇರುತ್ತೆ, ಜಾಮೂನ್ ಚೆನ್ನಾಗಿ ಬರಲ್ಲ. ಹಂಗಾಗಿ ಹಾಗೆಯೇ ಪಾಕ ಕೂಡ ರೆಡಿ ಆಗ್ತಾ ಬಂತು. ಪಾಕ ಅಂದರೆ ತೆಳು ಪಾಕ, ನಾವು ಅಂಟು ಪಾಕ ಥರ ಮಾಡ್ಕೊಬಾರ್ದು, ಸಿರಪ್ ಥರ ಮಾಡ್ಕೊಬೇಕು. ಸ್ವಲ್ಪ ಈಗ ಅದಕ್ಕೆ ನಾನು ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ ಫ್ಲೇವರ್ಗೆ. ಕೇಸರಿ ಕೂಡ ನೀವು ಹಾಕ್ಕೊಬೋದು ಇದ್ದರೆ, ಅದು ಚೆನ್ನಾಗಾಗುತ್ತೆ. ಹಾಗೆ ಪಾಕ ರೆಡಿ ಆಗ್ತಾ ಬಂತು. ಅಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು. ಹಿಟ್ಟನ್ನು ನೆನೆ ಇಟ್ಟಿದ್ನಲ್ವ, ಹಂಗಾಗಿ ಅಷ್ಟೊತ್ತಿಗೆ ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಬಿಡೋಣ ಅಂತೇಳಿ ತೊಳ್ಕೊತಾ ಇದ್ದೀನಿ. ಪಾತ್ರೆಗಳು ಅವಾಗವಾಗನೇ ಮಾಡ್ತಾನೆ ತೊಳ್ಕೊಂಬಿಡ್ತೀನಿ, ಇಲ್ಲಾಂದರೆ ಒಂದು ರಾಶಿ ಪಾತ್ರೆ ಬಿದ್ದುಬಿಡುತ್ತೆ. ಒಂದೇ ಸಲ ನಿಂತ್ಕೊಂಡು ತೊಳೆಯೋಕ್ಕಾಗೋದಿಲ್ಲ. 2-3 ದಿನದಿಂದ ಕಾಲು ನೋವು ಬೇರೆ ಶುರುವಾಗಿದೆ ನನಗೆ. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಆ ರೀತಿ ಆಗಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಕಲಸಿಟ್ಟು 15 ನಿಮಿಷ ಆಗೋಯ್ತು. ಇವಾಗ ಪ್ಲೇಟ್ಗೆ ನಾನು ಎಣ್ಣೆನ ಸ್ವಲ್ಪ ಸವರಿಟ್ಕೊಂಡು ಹಾಗೆಯೇ ಸ್ಟವ್ ಆನ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಜಾಮೂನ್ನ ಕರಿಯೋದಕ್ಕೆ. ಫಸ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ, ಅಂದರೆ ಒಂದೇ ಸೈಜ್ ಬರೋ ಥರ ನೋಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ನಾನು ಉಂಡೆ ಕಟ್ತೀನಿ. ಕೈಗೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಸವರ್ಕೊಂಬಿಟ್ಟು ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಎಣ್ಣೆಲಾದರೂ ಕರಿಬೋದು ಅಥವಾ ತುಪ್ಪದಲ್ಲಾದರೂ ಕರಿಬೋದು. ನಾನು ಎಣ್ಣೆಲೇ ಕರಿತಾ ಇದ್ದೀನಿ. ನೀಟಾಗಿ ಉಂಡೆ ಮಾಡಬೇಕು, ಮೇಯ್ನಾಗಿ ಒಡ್ಕೊಬಾರ್ದು, ಅಂದರೆ
ಉಂಡೆನ ನೀಟಾಗಿ ಮಾಡಬೇಕು. ಕ್ರ್ಯಾಕ್ ಕ್ರ್ಯಾಕ್ ಇರೋ ಥರ ನೀವು ಉಂಡೆ ಮಾಡಿಬಿಟ್ರಿ ಅಂದರೆ ಒಡ್ಕೊಂಬಿಡುತ್ತೆ. ಎಣ್ಣೆ ತುಂಬ ಹೀಟ್ ಆಗೋದಂಗೆ ನೋಡ್ಕೋಬೇಕು. ಸ್ವಲ್ಪ ಹೀಟ್ ಆಗಿದೆ ಅಂದಾಗ ನಾವು ನಿಧಾನವಾಗಿ ಜಾಮೂನ್ನ ಬಿಡಬೇಕಾಗುತ್ತೆ. ನಿಧಾನವಾಗಿ ಈ ರೀತಿ ಎಣ್ಣೆಯಲ್ಲಿ ನಾವು ತಿರುಗಿಸ್ತಾ ಇರಬೇಕು. ನಾವು ಜಾಸ್ತಿ ಎಣ್ಣೆನ ಹೀಟ್ ಮಾಡಿದ್ವಿ ಅಂದರೆ ತಕ್ಷಣ ಅದು ಜಾಮೂನು ಕರ್ರಗಾಗೋದಕ್ಕೆ ಶುರುವಾಗ್ಬಿಡುತ್ತೆ, ಅಂದರೆ ಬ್ಲ್ಯಾಕ್ ಆಗುತ್ತೆ, ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನೋಡಿಕೊಂಡು ನಾವು ಎಣ್ಣೆನ ಬಿಸಿ ಮಾಡಿದ ತಕ್ಷಣ ಹಾಕ್ಬಿಡಬೇಕು. ಈ ರೀತಿ ಅವಾಗವಾಗ ನಾವು ತಿರುಗಿಸ್ತಾ ಇದ್ದರೆ ಎಲ್ಲ ಜಾಮೂನು ಕೂಡ ಒಂದೇ ಕಲರಲ್ಲಿ ಬರುತ್ತೆ. ಇಲ್ಲದೇ ಇದ್ದರೆ ಒಂದು ಜಾಮೂನು ಒಂದು ಕಲರು, ಇನ್ನೊಂದು ಜಾಮೂನು ಇನ್ನೊಂದು ಡಾರ್ಕ್ ಕಲರ್, ಆ ರೀತಿ ಆಗುತ್ತೆ. ಎಲ್ಲವೂ ನೀಟಾಗಿ ಬೇಯಬೇಕಂದ್ರೆ ಈ ರೀತಿ ತಿರುಗಿಸ್ತಾ ಇರಬೇಕು. ಹಾಗೆಯೇ ಜಾಮೂನು ಕೂಡ ಈಗ ಬೇಯ್ತಾ ಇದೆ. ಮತ್ತು ಇನ್ನೊಂದು ಸ್ವಲ್ಪ ಉಂಡೆಗಳನ್ನು ತೆಗೆದು ನಾನು ಉಂಡೆಗಳನ್ನಾಗಿ ಕಟ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ತುಪ್ಪನ ಕೈಗೆ ಸವರ್ಕೊಂಡು ಈ ರೀತಿ ಕಟ್ತಾಯಿದ್ರೆ ಉಂಡೆಗಳು ಕ್ರ್ಯಾಕ್ ಬರೋದಿಲ್ಲ. ಹಾಗೆಯೇ ಪ್ಲೇಟಿಗೆ ಎಣ್ಣೆನ ನಾವು ಸವರ್ಕೊಳ್ಳೋದ್ರಿಂದ ಪ್ಲೇಟಿಗೆ ಜಾಮೂನು ಅಂಟೋದಿಲ್ಲ. ಈಸಿಯಾಗಿ ನಾವು ತೆಗೆದು ಎಣ್ಣೆಯಲ್ಲಿ ಹಾಕ್ಬೋದು. ಹಂಗಾಗಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋದು ಮರಿಬೇಡಿ. ಹಾಗೆ ಪಾಕ ಕೂಡ ಜಾಸ್ತಿ ಬಿಸಿಯಾಗಿತ್ತಂದರೆ ಶುಗರ್ ಸಿರಪ್ಪು, ಹಾಗಾಗಿ ಪ್ಲೇಟನ್ನು ತೆಗೆದಿಟ್ಟಿದ್ದೀನಿ. ತುಂಬ ಬಿಸಿ ಬಿಸಿ ಕುದಿತಾ ಇರೋದಕ್ಕೆ ಹಾಕ್ಬಾರ್ದು, ಸ್ವಲ್ಪ ಅದು ತಣ್ಣಗಾಗಬೇಕಂದ್ರೆ ತುಂಬ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆ ರೀತಿ ನೋಡಿಕೊಂಡು ಶುಗರ್ ಸಿರಪ್ ಒಳಗಡೆ ಹಾಕಬೇಕಾಗುತ್ತೆ. ಇವಾಗ ಹಾಕ್ತಾಯಿದ್ದೀನಿ ಶುಗರ್ ಸಿರಪ್ ಒಳಗಡೆ. ಹಾಗೆ ಮತ್ತು ಇನ್ನೂ ಒಂದು ರೌಂಡು ಜಾಮೂನ್ನ ನಾನೀಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಉಗುರು ಬೆಚ್ಚಗೆ ಅಂದರೆ ಬೆಚ್ಚಗಿತ್ತು ಶುಗರ್ ಸಿರಪ್ಪು ಅಂತಂದರೆ ನೀವು ಅದನ್ನು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಒಂದು 10 ನಿಮಿಷ ಚೆನ್ನಾಗಿ ಜಾಮೂನೆಲ್ಲ ಹೀರ್ಕೊಂಬಿಡುತ್ತೆ. ಜಾಮೂನಂತೂ ಸೂಪರಾಗಿ ರೆಡಿ ಆಯಿತು. ಜಾಮೂನೆಲ್ಲ ರೆಡಿ ಆದಮೇಲೆ ನಾನು ಅಮ್ಮ ಇಬ್ಬರೂ ರೆಡಿಯಾಗಿ ತನು ಸ್ಕೂಲ್ ಹತ್ರ ಹೋದ್ವಿ. ತನು ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದ್ವಿ. ನಮ್ಮಮ್ಮ ಬರ್ತಾ ತನುಗೇನಾದರೂ ತಗೋ 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 ಅಂತ ಫೋರ್ಸ್ ಮಾಡಿದರು. ನಾನು ಮನೇಲಿ ಜಾಮೂನು ಮಾಡಿದ್ದೀನಿ, ತಿಂಡಿಯೆಲ್ಲ ಇದೆ, ಬೇಡ ಬೇಡ ನೀನು ತಂದು ತಿಂಡಿಯೆಲ್ಲ ಇದೆ ಅಂದರು. ನಮ್ಮಮ್ಮ ಫೋರ್ಸ್ ಮಾಡಿದ್ರು ಅಂತೇಳಿ ಅಲ್ಲೇ ಹಾಲಿನ ಡೈರಿ ಹತ್ರ ಬಾದಾಮ್ ಮಿಲ್ಕ್ ತೊಗೊಂಡ್ಲು 3 ಪ್ಯಾಕು. ಬಾದಾಮ್ ಮಿಲ್ಕ್ ತೊಗೊಂಡು ಇವಾಗ ನಾನು ಅಮ್ಮ ತನು 3 ಜನ ಕುಡಿತಾ ಇದ್ದೀವಿ. ಇನ್ನು ಊಟ ಆಗಬೇಕು, ಊಟ ಆಗಿರಲಿಲ್ಲ. ಕುಡಿದ್ಮೇಲೆ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸಾಂಬಾರು ನಾನು ಆಲ್ರೆಡಿ ಹೇಳಿದ್ನಲ್ವ, ತರಕಾರಿ ಸಾಂಬಾರು ಮಾಡಿದ್ದೀನಿ ಅಂತೇಳಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಕೂಡ ಕರೆದೆ. ಹಾಗೆ ಮನಸ್ವಿ ಧ್ರುವಂಗೆ ಅಕ್ಕಂಗೆ ಸ್ವಲ್ಪ ನಾನು ಪ್ಯಾಕ್ ಮಾಡಿದೆ ಜಾಮೂನು. ಇವಾಗ ನಾವು ತಿನ್ನೋಣ ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಆರಾಮಾಗಿ ಮನೆಯಲ್ಲಿ, ತುಂಬಾ ಚೆನ್ನಾಗಾಗುತ್ತೆ. ಈ ಥರ ನಾನು ಹೇಳ್ದಂಗೆ ನೀವು ಕಲಿಸ್ಕೊಂಬಿಟ್ರಿ ಅಂದರೆ ಒಂದು ಕೂಡ ಕ್ರ್ಯಾಕ್ ಬರೋಲ್ಲ. ನೋಡಿ, ಒಂದು ಜಾಮೂನು ಕೂಡ ಕ್ರ್ಯಾಕ್ ಬಂದಿಲ್ಲ. ಒಳಗೂ ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ನಾನು ಜಾಸ್ತಿ ಹೆವಿಯಾಗಿ ಸಕ್ಕರೆ ಹಾಕಲ್ಲ, ಶುಗರ್ ಸಿರಪ್ಪು. ಬಟ್ ಅದು ಜಾಮೂನಿಗೆ ಜಾಸ್ತಿ ಶುಗರ್ ಸಿರಪ್ ಹಾಕಿ ಅಂಟು ಥರ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನು ಆ ಥರ ಮಾಡೋದಿಲ್ಲ, ಯಾಕಂದರೆ
ಜಾಸ್ತಿ ಶುಗರ್ ತಿಂದರೆ ಆಗಲ್ಲ ಅಂತೇಳಿ. ಹಾಗೆ ಈಗ ಊಟ ಮಾಡ್ತಾಯಿದ್ದೀವಿ. ಸ್ವಲ್ಪ ಹಪ್ಳ ಕೂಡ ಕರೆದಿದ್ದೆ ನಾನು. 3 ಜನ ಹಾಕ್ಕೊಂಡು ತಿಂತಾಯಿದ್ದೀವಿ. ತನು ಪಲಾವ್ನೇ ತಿಂತೀನಿ ಅಂತ ಅಂದ್ಲು. ಅವಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಪಲಾವ್ನೇ ಹಾಕ್ಕೊಟ್ಟು ನಾನು ಅಮ್ಮ ಇಬ್ಬರೂ ಅನ್ನ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀವಿ. ಅದಾದಮೇಲೆ ಅಮ್ಮ ಕೂಡ ಇವಾಗ ಹೊರಟ್ರು. ಈಗ ಇಲ್ಲೇ ಹತ್ರದಲ್ಲಿ ಏನೂ ಲಗೇಜ್ ಇಲ್ಲ, ಒಂದೇ ಒಂದು ಸೀರೆ ಹಾಗೆಯೇ ಸ್ವಲ್ಪ ಬೀನ್ಸ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾನೇ ಹೋಗ್ತೀನಿ ಅಂತಂದರು. ಸ್ವಲ್ಪ ದೂರನೇ ಬಸ್ ಸ್ಟಾಪ್ ಇದೆ, ಹಂಗಾಗಿ ನಾನೇ ಬಸ್ ಹೋಗ್ತೀನಿ ಅಂತಂದರು. ಅದಾದಮೇಲೆ ನನಗೂ ಕಾಲು ನೋವು ಅಂತ ಹೇಳಿದ್ನಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ.